ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು. ಸೊ ನನ್ನ ರೊಟೀನಲ್ಲಿ ನಾನು ಪ್ರಕೃತಿಗೆ ಹತ್ತಿರವಾಗಿರೋದಕ್ಕೆ ಮಾಡುವಂಥ ಕೆಲವೊಂದು ವಿಷಯಗಳನ್ನ, ಕೆಲಸಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿ ಹುಡುಗಿ ಸಿಟಿಯಲ್ಲಿ ಇದ್ರೂ ಕೂಡ ನೇಚರ್ಗೆ ಹತ್ತಿರವಾಗಿರೋದಕ್ಕೆ ನಾನು ಮಾಡುವಂಥ ಕೆಲವೊಂದು ಕೆಲಸಗಳನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾವು ಮಾಡುವಂಥ ಪ್ರತಿ ಕೆಲಸ ಕೂಡ ನಮ್ಮ ನೇಚರ್, ನಮ್ಮ ಪ್ರಕೃತಿಗೆ ಡೆಫಿನೆಟ್ಲಿ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಾದರೆ ಆ ವಿಷಯಗಳು ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇರೋರಿಗೆ ಈ ಒಂದು ವಿಷಯ ಗಮನಕ್ಕೆ ಬರಲ್ಲ. ಯಾಕಂದರೆ ನಮ್ಮ ಸುತ್ತಮುತ್ತಲೂ ಇರುವಂಥ ಪರಿಸರ ಇರ್ಬೋದು, ಆ ವಾತಾವರಣ, ನಾವು ನೋಡುವಂಥ ದೃಶ್ಯ, ಅಬ್ಸರ್ವ್ ಮಾಡುವಂತಹ ಥಿಂಗ್ಸ್, ಇದೆಲ್ಲ ಕೂಡ ನೇಚರ್ಗೆ ರಿಲೇಟೆಡ್ ಆಗಿರುತ್ತೆ. ನಾವು ಅದಕ್ಕೆ ಹತ್ತಿರ ಇರೋ ಕಾರಣ ನಾವು ಆ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಅನ್ನೋದು ಕೊಡಲ್ಲ. ಎಸ್ಪೆಷಲಿ ಹಳ್ಳಿಯಲ್ಲಿ ಇರೋರು ಈ ವಿಡಿಯೋಗೆ ತುಂಬಾ ರಿಲೇಟ್ ಆಗ್ತೀರಾ. ಒನ್ಸ್ ನಾವು ಸಿಟಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದಾಗ ಮಾತ್ರನೇ ನಮ್ಮ ಹಳ್ಳಿಯ ಸೊಬಗು, ಆ ಒಂದು ಸೊಗಡು ಅನ್ನೋದು ತುಂಬಾ ನೆನಪಾಗ್ತಾ ಇರುತ್ತೆ. ಹಳ್ಳಿಯಲ್ಲಿದ್ದಾಗ ಮಾಡದೇ ಇರೋವಂಥ ಕೆಲಸಗಳು ಕೂಡ ಜಸ್ಟ್ ನಾವು ಅಬ್ಸರ್ವ್ ಮಾಡಿರೋದ್ರಿಂದ ಸಿಟಿಯಲ್ಲಿ ಆ ಒಂದು ವಿಷಯಗಳೆಲ್ಲ ಕೂಡ ನೆನಪಾಗ್ತಾ ಇರುತ್ತೆ. ಮೇ ಬಿ ನಿಮಗೂ ಕೂಡ ಆ ರೀತಿ ನೆನಪಾಗ್ತಾ ಇದ್ರೆ ನನ್ನ ಜೊತೆ ಕಮೆಂಟ್ ಮಾಡಿ ತಿಳಿಸಿ. ಸಿಟಿಯಲ್ಲಿ ಇದ್ರೂ ಕೂಡ ಹಳ್ಳಿಯ ನೆನಪುಗಳನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಅನ್ನೋದನ್ನ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದಕ್ಕಿಂತ ಒಂದು ತುಂಬ ದೊಡ್ಡದಾಗಿರೋಂಥ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನಗೆ ಮೋಟಿವೇಶನ್ ಕೊಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಡೇ ಸ್ಟಾರ್ಟ್ ಆಗೋದೇ ಪೂಜೆಯಿಂದ. ಸೊ ನಾನು ಕೆಲವೊಮ್ಮೆ ಅರ್ಲಿ ಮಾರ್ನಿಂಗೇ ಪೂಜೆನ ಮಾಡ್ಕೊಳ್ತಾ ಇರ್ತೀನಿ. ಆ ಒಂದು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಬೇಕಾದ್ರೆ ನಾನು ಯಾವ ರೀತಿ ರೊಟೀನ ಫಾಲೋ ಮಾಡ್ತೀನಿ ಅಂತ ನೀವು ಈಗ ನೋಡ್ತಾ ಇದ್ದೀರಾ. ಫಸ್ಟಿಗೆ ನಾನು ದಿನ ಪೂಜೆಗೆ ಯೂಸ್ ಮಾಡಿರೋಂಥ ಹೂಗಳು, ಬತ್ತಿ, ಇದೆಲ್ಲದನ್ನ ಕೂಡ ತೆಗೆದುಬಿಟ್ಟು ಒಂದು ಬುಟ್ಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲನೂ ಕೂಡ ಪುಟ್ಟದಾಗಿರುವಂಥ ಫ್ಲವರ್ಸೇ ಇದೆ. ಇದಕ್ಕೂ ಕೂಡ ಒಂದು ರೀಸನ್ ಇದೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಇದೇನು ನೋಡ್ತಾ ಇದ್ದೀರಾ, ನ್ಯಾಚುರಲ್ ಆಗಿ ತೆಂಗಿನ ನಾರಿಂದ ಮಾಡ್ಕೊಂಡಿರುವಂಥ ಬ್ರಷ್. ಇದರಿಂದನೇ ನಾನು ಪೂಜಾ ರೂಮ್ನ ಡೈಲಿ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇದರಿಂದ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾಗಿರುವಂಥ ಪ್ಲಾಸ್ಟಿಕ್ನ ಯೂಸ್ ಮಾಡಿದಿರಾ ನ್ಯಾಚುರಲ್ ಆಗಿ ನೇಚರಲ್ಲಿ ಸಿಗೋವಂಥ ತೆಂಗಿನಕಾಯಿ ನಾರಿನಿಂದನೇ ಈ ಒಂದು ಬ್ರಷ್ನ ಮಾಡ್ಕೊಂಡಿದ್ದೀನಿ. ಯೂಸ್ ಮಾಡಿದಾದ್ಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಆ ರೀತಿ ನಾನು ಎತ್ತಿಟ್ಕೊಳ್ತೀನಿ. ಪೂಜಾ ರೂಮ್ನ ಒಂದು ಸರಿ ನಾವು ನೀಟಾಗಿ ಒರೆಸಿದ ಆದಮೇಲೆ ಸೊ ಆ ಹೂಗಳು ಅಂದರೆ ಒಣಗಿರುವಂಥ ಹೂಗಳು, ಬತ್ತಿ, ಇದೆಲ್ಲದನ್ನು ಕೂಡ ನಾನು ಗಿಡಕ್ಕೆ ಹಾಕ್ತೀನಿ. ಆಗಲೇ ಹೇಳ್ದಂಗೆ ನಾನು ಆದಷ್ಟು ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಅಂಥ ಹೂಗಳನ್ನೇ ಯೂಸ್ ಮಾಡ್ತೀನಿ. ಕಾರಣ ಸೊ ನೆಕ್ಸ್ಟ್ ಡೇ ನಾವು ಇದನ್ನು ರೀಸೈಕಲ್ ಮಾಡಲೇಬೇಕಾಗುತ್ತೆ. ಮಾರ್ಕೆಟಲ್ಲಿ ತೊಗೊಂಡು ಬಂದಿರೋಂಥ ಕೆಲವೊಂದು ಹೂಗಳನ್ನ ನಾವು ಡೈರೆಕ್ಟಾಗಿ ಮಣ್ಣಿಗೆ ಹಾಕಿದ್ರೂ ಕೂಡ ಅದು ಮಣ್ಣಲ್ಲಿ ಮಿಕ್ಸ್ ಆಗಿ ಗೊಬ್ಬರ ಆಗೋಕ್ಕೆ ತುಂಬ ದಿನಗಳೇ ಬೇಕಾಗುತ್ತೆ. ಅದ್ರ ಬದಲಾಗಿ ಡೈರೆಕ್ಟಾಗಿ ನಾವೇ ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂಥ ಹೂಗಳಿಂದ ಸಿಂಪಲ್ಲಾಗಿ ಪೂಜೆ ಮಾಡೋದ್ರಿಂದ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಹೂಗಳಿಂದನೇ ಪೂಜೆ ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಗಾರ್ಡನ್ನ ನಾವು ಹೆಚ್ಚು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನೋವಂಥ ಕುತೂಹಲ ಕೂಡ ಮೂಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪರ್ ಡೇ ಎವ್ರಿ ಡೇ ಹೂವು ಬಿಡಲ್ಲ ಅಂದರೂ ಕೂಡ ತುಳಸಿ ಮತ್ತು ಈ ಗ್ರೀನಿ ಲೀಫ್ ಎಲ್ಲ ಏನಿರುತ್ತೆ, ಸೊ ಈ ರೀತಿ ತುಳಸಿ, ಪತ್ರೆ, ಇದೆಲ್ಲ ಕೂಡ ಡೈಲಿ ಬೇಸಿಡ್ ಮೇಲೆ ಸಿಗೋ ಅಂತಹ ಹೂಗಳು, ಅದರ್ವೈಸ್ ಪೂಜೆಗೆ ಯೂಸ್ ಮಾಡುವಂಥ ಪತ್ರೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲದನ್ನು ಕೂಡ ನಾವು ಡೈಲಿ ಬೇಸಿಡ್ ಮೇಲೆ ಪೂಜೆಗೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಡೇ ಸೇಮ್ ಪಾರ್ಟಲ್ಲಿರುವಂಥ ಮಣ್ಣೊಳಗಡೆನೆ ಈ ಒಂದು ಹೂಗಳನ್ನ ಮಿಕ್ಸ್ ಮಾಡಿದ್ರು ಕೂಡ ಅತಿ ಬೇಗನೆ ಇದು ಮಣ್ಣೊಳಗಡೆ ಮಿಕ್ಸ್ ಆಗಿ ಗೊಬ್ಬರ ಆಗಿಬಿಡುತ್ತೆ. ಸೊ ಆದಷ್ಟು ನಿಮ್ಗೆ ಏನಾದರೂ ಸ್ವಲ್ಪ ಅದು ಪ್ಲೇಸ್ ಇದೆ ಅನ್ನೋದಾದರೆ ಈ ರೀತಿ ಗಾರ್ಡನ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಪೂಜೆ ಎಲ್ಲ ಆಗಿದೆ, ಸಿಂಪಲ್ಲಾಗಿ ಗಾರ್ಡನಲ್ಲಿ ಬಿಟ್ಟಿರುವಂಥ ಹೂಗಳನ್ನ ಯೂಸ್ ಮಾಡಿದ್ದೀನಿ. ದೊಡ್ಡ ಪೂಜೆಗಳ ಟೈಮಲ್ಲಿ ಮಾತ್ರ ನಾನು ಮಾರ್ಕೆಟಲ್ಲಿ ಹೂಗಳನ್ನ ತರಿಸ್ತೀನಿ. ಇದು ಬಂದು ಸ್ಪೈಸ್ ಜಾರ್. ಸೊ ಈ ಒಂದು ರ್ಯಾಕ್ನ ಲಿಂಕ್ ತುಂಬ ಜನ ಕೇಳ್ತಾ ಇರ್ತೀರಾ, ಬಟ್ ಈಗ ಇದು ಅವೈಲಬಲ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಲಿಂಕ್ನ ಕೊಡೋಕ್ಕೆ ಆಗಲ್ಲ. ಇಲ್ಲಿ ನಾನು ಈ ರ್ಯಾಕ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅನ್ನೋದಾದರೆ, ಇಂಡಿಯನ್ ಫುಡ್ ಅಂದ್ರೇ ಮಸಾಲ ಪದಾರ್ಥಗಳು. ಈ ಒಂದು ಮಸಾಲ ಪದಾರ್ಥಗಳು ಎವ್ರಿ ಡೇ ನಿತ್ಯ ನಾವು ಮಾಡುವಂಥ ರೆಸಿಪೀಸಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ನಾನು ಮಾರ್ಕೆಟಲ್ಲಿ ತೊಗೊಂಡು ಬರುವಂಥ ಪೌಡರ್ಸ್ಗಿಂತ ಮನೆಯಲ್ಲೇ ಪ್ರಿಫರ್ ಮಾಡ್ತಾ ಇರ್ತೀನಿ. ಮನೆಯಲ್ಲಿ ಮಾಡುವಂಥ ಪೌಡರ್ಸ್ನ ಪ್ರಿಫರ್ ಮಾಡ್ತಾ ಇರ್ತೀನಿ. ಆದಷ್ಟು ಮಣ್ಣಿನ ಪಾತ್ರೆಗಳಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಆಯಿಲ್ ಅನ್ನೋದು ರಿಲೀಸ್ ಆಗಿಬಿಡುತ್ತೆ ಪಾತ್ರೆಗಳಲ್ಲಿ. ಅದಕ್ಕೋಸ್ಕರ ಮತ್ತೆ ನಾನು ಸ್ಟೀಲ್ ಬಾಂಡ್ಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗೇನು ನೋಡ್ತಾ ಇದ್ದೀರಾ, ಇದು ಪೆಪ್ಪರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸೈಡ್ಗೆ ತೆಗೆದಿಟ್ಕೊಳ್ತೀನಿ.
ಸೊ ಇದೇ ಪ್ಲೇಟಲ್ಲಿ ನಾನು ಜೀರಿಗೆನ ಪೌಡರ್ ಮಾಡ್ಕೊಳ್ಳೋದಕ್ಕೋಸ್ಕರ ಜೀರಿಗೆನ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ರೈ ಮಾಡ್ಕೊಳ್ತಾನೆ. ಸೊ ಈ ಒಂದು ಮೆಣಸು ಪೂರ್ತಿಯಾಗಿ ತಣ್ಣಗಾಗ್ತಾ ಇರುತ್ತೆ. ತಣ್ಣಗಾಗ್ತಾ ಇದ್ದಂಗೆ ಇದ್ರ ಜೊತೆಗೇ ನಾನು ಜೀರಿಗೆನ ಫ್ರೈ ಮಾಡ್ಕೊಳ್ತಾನೆ ಈ ಒಂದು ಮೆಣಸನ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಒರಳಿತ್ತು ಅನ್ನೋದಾದರೆ ನೀವು ಕುಟ್ಟುಬಿಟ್ಟು ಪೌಡರ್ನ ಕೂಡ ಮಾಡ್ಕೊಳ್ಬೋದು. ಈಗ ತುಂಬ ಜನ ಮಿಕ್ಸಿ ಮೇಲೇ ಡಿಪೆಂಡ್ ಆಗಿದ್ದೀವಿ. ಮಿಕ್ಸಿಯಲ್ಲಿ ನಾನು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ನಾನು ಜೀರಿಗೆನ ಫ್ರೈ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಮಿಕ್ಸಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಮ್ಮಿಡಿಯೇಟಾಗಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಸೊ ಅಟ್ ಎ ಟೈಮ್ 2 ಕೆಲಸನ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಮಲ್ಟಿ ಟಾಸ್ಕಿಂಗ್ ವಿಷಯದಲ್ಲಿ ನಮ್ಮ ಮಹಿಳೆಯರಿಗೆ ಪ್ರತ್ಯೇಕ ಸ್ಥಾನನೇ ಇದೆ. ಸೊ ನೋಡ್ತಾ ಇದ್ದೀರಲ್ವ, 1 ಬೈ 1 ಇದೇ ರೀತಿಯೇ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಆದಷ್ಟು ಸ್ಕಿಪ್ ಮಾಡಿ ಶೇರ್ ಮಾಡಿದ್ದೀನಿ. ಪೆಪ್ಪರ್ ಪೌಡ್ರ್ ರೆಡಿಯಾಗಿದೆ. ಈ ಒಂದು ಪೆಪ್ಪರ್ ಪೌಡ್ರ್ ಈ ರೀತಿ ರೆಡಿಯಾಗಿ ಇಟ್ಕೊಂಡ್ರೆ ಸಲಾಡ್ಸಲ್ಲಿರ್ಬೋದು, ಆಮ್ಲೆಟ್ಸಲ್ಲಿರ್ಬೋದು ಇದನ್ನು ಡೈರೆಕ್ಟಾಗಿ ಪೌಡರ್ನ ಹಾಕ್ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಇದೇ ರೀತಿಯೇ ನಾನು ಜೀರಿಗೆನ ಕೂಡ ಪೌಡರ್ ಮಾಡ್ಕೊಳ್ತೀನಿ. ಜೀರಿಗೆ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಪೂರ್ತಿ ತಣ್ಣಗಾಗಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಚಿತ್ರಾನ್ನ ಅಂದ್ರೇ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಪ್ರಿಪೇರ್ ಮಾಡ್ತೀರಾ. ಸೊ ಆ ಒಂದು ಚಿತ್ರಾನ್ನದ ಪೌಡರ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಕಡಲೆಬೇಳೆ, ಸ್ವಲ್ಪ ಮೆಂತೆ, ಸ್ವಲ್ಪ ಚಕ್ಕೆ ಲವಂಗ, ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡರ್ನ ಕೂಡ ನಾನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸೊ ನಿಮಗೆ ಆ ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ಬೋದು, ಅದಕ್ಕೋಸ್ಕರ ಡೈರೆಕ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ಮೆಂತ್ಯ ಪೌಡರ್ನ ಕೂಡ ಮಾಡ್ಕೊಳ್ತೀನಿ. ಈ ಮೆಂತ್ಯನ ನಾವು ಡೈಲಿ ಬೇಸಿನ ಮೇಲೆ ತೊಗೊಳೋದ್ರಿಂದ ಏರ್ ಲಾಸ್ ಯಾರಿಗೆಲ್ಲ ಇರುತ್ತೆ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಏರ್ ಗ್ರೋತ್ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮೆಹಂದಿ ಎಲ್ಲ ಹಚ್ಕೊಳ್ಬೇಕಾದ್ರೂ ಕೂಡ ಆ ಒಂದು ಮೆಂತ್ಯ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಎಲ್ಲ ಪೌಡರ್ನ ರೆಡಿ ಮಾಡಿಕೊಂಡು ಅದರದ್ದೇ ಆದ ಜಾರ್ಸಲ್ಲಿ ತುಂಬಿಸಿಟ್ಕೊಂಡಿದ್ದೀನಿ. ಕೇವಲ 50 ಗ್ರಾಮ್ ಅಷ್ಟು ಪೌಡರ್ ಮಾತ್ರನೇ ಈ ಒಂದು ಜಾರ್ಸಲ್ಲಿ ಇಡಿಸುತ್ತೆ. ಒಂದು ಮಂತ್ಗೆ ಸರಿ ಹೋಗುವಷ್ಟು ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಮಾಡಿ ಇಟ್ಕೊಂಡ್ರೂ ಕೂಡ ಇದರ ಫ್ರೇಗ್ರೆನ್ಸ್ ಅರೋಮಾ ಅನ್ನೋದು ಮಿಸ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ. ಆದಷ್ಟು ಗ್ರೀನಿ ವೆಜಿಟೇಬಲ್ಸ್ನ ಮನೆಯಲ್ಲೇ ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈಗ ಬರೋವಂಥ ಮಾರ್ಕೆಟಲ್ಲಿ ಸಿಗೋವಂಥ ಸೊಪ್ಪುಗಳೆಲ್ಲ ಏನಿರುತ್ತೆ ತುಂಬ ಗಲೀಜಾಗಿರುವಂಥ ವಾಟರಿಂದನೇ ಬೆಳೆಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೇನಾದರೂ ಟೈಮ್ ಇದ್ದರೆ, ಗಾರ್ಡನ್ ಏನಾದರೂ ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಇದ್ದರೆ ನೀವು ಈ ರೀತಿ ಗ್ರೋ ಬ್ಯಾಗ್ಸಲ್ಲೂ ಕೂಡ ಬೆಳ್ಕೊಳ್ಬೋದು. ನಾನು ಒಂದೇ ಪಾರ್ಟಲ್ಲಿ ತುಂಬ ವಿಧವಾದ ಸೊಪ್ಪುಗಳನ್ನ ಕೂಡ ಹಾಕ್ಕೊಳ್ತಾ ಇರ್ತೀನಿ. ಈ ರೀತಿ ಗ್ರೋ ಬ್ಯಾಗ್ಸಲ್ಲಿ ಮೆಂತ್ಯ ಇರ್ಬೋದು, ಆಮೇಲೆ ದಂಟಿನ ಸೊಪ್ಪು ಇರ್ಬೋದು, ಪಾಲಕ್ ಇರ್ಬೋದು, ಇದೆಲ್ಲದನ್ನು ಕೂಡ ಈ ರೀತಿಯಾಗಿ ಹಾಕ್ಕೊಳ್ತಾ ಇರ್ತೀನಿ. ಮಂತ್ಲಿ ಒಂದು 5 ಟೈಮ್ಸ್ಗಾಗುವಷ್ಟು ಸೊಪ್ಪು ಸಿಕ್ಕಿದ್ರೂ ಸಾಕಾಗುತ್ತೆ. ನಮ್ಮ ಗಾರ್ಡನಲ್ಲೇ ಬೆಳ್ಕೊಂಡಿರೋದಾಗಿರೋದ್ರಿಂದ ತುಂಬ ಆರ್ಗ್ಯಾನಿಕ್ ಫಾರ್ಮಲ್ಲಿ ಇರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಅನ್ನೋದ್ರಿಂದನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಸಬ್ಬಕ್ಸೆ ಸೊಪ್ಪು. ಇದು ಕೂಡ ಇದೇ ರೀತಿ ಫಾರ್ಮಲ್ಲೇ ಬೆಳೆಸಿರುವಂಥದ್ದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ದೊಡ್ಡ ಪತ್ರೆ ಗಿಡನ ಪಾರ್ಟಲ್ಲಿ ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಜಸ್ಟ್ ಒಂದು ರೆಂಬೆನ ಇಟ್ಟು ನೋಡಿ, ಇದರಿಂದ ತುಂಬ ರೆಸಿಪೀಸ್ನ ಮಾಡ್ಕೊಳ್ಬೋದು. ನಾನು ಈ ವಿಡಿಯೋದಲ್ಲಿ ಜಸ್ಟ್ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ತುಂಬ ಉದ್ದವಾಗಿ ಕಾಂಡಗಳೆಲ್ಲನೂ ಬೆಳ್ಕೊಂಡಿದೆ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ ನನಗೆ ಎಷ್ಟು ದೊಡ್ಡ ಪತ್ರೆ ಸೊಪ್ಪು ಬೇಕೋ ಅಷ್ಟನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಆಮ್ಲೆಟ್ ಎಲ್ಲ ಮಾಡಬೇಕಾದ್ರೆ ಈರುಳ್ಳಿ, ಇದಕ್ಕೆ ಆದಂಥ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕ್ತಾ ಇರ್ತೀವಿ. ಸೊ ಇದ್ರ ಜೊತೆಗೇ ಒಂದು ಇಡಿಯಷ್ಟು ದೊಡ್ಡ ಪತ್ರ ಎಲೆಗಳನ್ನ ಕೂಡ ಸಣ್ಣದಾಗಿ ಹೆಚ್ಚಾಕಬೇಕು. ಅದರ್ವೈಸ್ ಈ ರೀತಿ ಚಾಪರ್ ಇದ್ದರೆ ಚಾಪ್ ಮಾಡ್ಕೊಳ್ಬೋದು. ನೋಡಿ, ಚಾಪ್ ಮಾಡಿದಾದಮೇಲೆ ತುಂಬ ಮೈನ್ಯೂಟಾಗಿ ಕಟ್ ಆಗಿಬಿಟ್ಟಿದೆ. ಇದನ್ನು ನಾವು ಆಮ್ಲೆಟ್ಸಲ್ಲಿರ್ಬೋದು, ಬೋಂಡಾ, ಬಜ್ಜಿ ಇದರಲ್ಲೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಏನು ಹಾಕಿದ್ದೀವಿ ಅನ್ನೋದು ಡೈರೆಕ್ಟಾಗಿ ಗೊತ್ತೇ ಆಗಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ವರ್ಷನ್ ಕೂಡ ಹೌದು. ಮಕ್ಕಳಿರುವಂಥ ಮನೆಯಲ್ಲಿ ನೀವು ಈ ರೀತಿ ಫಾರ್ಮಲ್ಲಿ ಟ್ರೈ ಮಾಡ್ಬೋದು. ಸೊ ಆಮ್ಲೆಟ್ ಅಂತೂ ತುಂಬ ಸೂಪರ್ವಾಗಿ ಬರುತ್ತೆ. ನೀವು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಏನಾದರೂ ಆಮ್ಲೆಟ್ ಎಲ್ಲ ಯೂಸ್ ಮಾಡೋ ಅಂಥದ್ದಾದರೆ. ಅದರ್ವೈಸ್ ನಾರ್ಮಲಾಗಿ ಬೋಂಡಾ, ಬಜ್ಜಿ ಎಲ್ಲ ಮಾಡ್ತಿರ್ತಿರಲ್ಲ, ಅವರು ಕೂಡ ಇದೇ ಫಾರ್ಮಲ್ಲೇ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಎಲೆನೇ ನಾವು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಯಾವ ರೀತಿ ಡಿಪ್ ಮಾಡಿ ಹಾಕ್ತೀವೋ ಅದೇ ರೀತಿಯೇ ಹಾಕ್ಕೊಳ್ಬೋದು. ಬಟ್ ಮಕ್ಕಳಿದ್ರೆ ಒಳಗಡೆ ಇರುವಂಥ ಎಲೆನ ತೆಗೆದು ಬಿಸಾಡ್ತಾರೆ. ಅದಕ್ಕೋಸ್ಕರ ನೀವು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಅದ್ರ ಜೊತೆ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ರೀತಿಯೇ ಇದನ್ನು ಕೂಡ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಟೇಸ್ಟ್ ವೈಸ್ ತುಂಬಾ ಸೂಪರಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟು ಉದ್ದದಾಗಿರುವಂಥ ಕಾಂಡಗಳೆಲ್ಲ ಏನಿರುತ್ತೆ ಅದನ್ನು ಈ ರೀತಿ ಗ್ಲಾಸಲ್ಲಿ ವಾಟರ್ನ ಹಾಕ್ಬಿಟ್ಟು ಈ ರೀತಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಇರುತ್ತೆ. ಬೇಕು ಅಂದಾಗ ಡೈರೆಕ್ಟಾಗಿ ಅಡುಗೆ ಮನೆಯಲ್ಲೇ ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಬೋದು.
ಈ ರೀತಿ ಬಜ್ಜಿ ಬೋಂಡ ಎಲ್ಲನೂ ಮಿಕ್ಸ್ ಮಾಡಬೇಕಾದ್ರೂ ಕೂಡ ಕೆಲವೊಂದು ಸ್ಪೈಸಸ್ ಎಲ್ಲ ಹಾಕ್ತೀವಲ್ಲ, ಅದ್ರ ಜೊತೆಗೇ ಈ ಒಂದು ದೊಡ್ಡ ಪತ್ರೆ ಎಲೆಗಳನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ನಾವು ತೊಗೊಳ್ಬೋದು. ಗಿಡಗಳಲ್ಲಿ ತುಂಬ ಹೂಗಳದು ಹಾಕ್ತಾ ಇರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಒಂದೊಂದು ಗಿಡದಲ್ಲೂ ಕೂಡ 2-2, 3-3 ರೋಸಸ್ ಅನ್ನೋದು ಆಗಿದೆ. ಕ್ರಮೇಣ ಬರ್ತಾ ಬರ್ತಾ ಹೂಗಳನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಸಾಮಾನ್ಯವಾಗಿ ಹೊರಗಡೆಯಿಂದ ನರ್ಸರಿಯಲ್ಲಿ ತಂದಾಗ ಇರೋವಂಥ ಹೂವಿನ ಕ್ವಾಂಟಿಟಿ ಬರ್ತಾ ಬರ್ತಾ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ನೋಡೋಣ. ನಾವು ನರ್ಸರಿಯಲ್ಲಿ ತರಬೇಕಾದ್ರೆ ಅವರು ತುಂಬಾ ಗೊಬ್ಬರ, ಅದಕ್ಕೆ ಆದಂಥ ಫರ್ಟಿಲೈಸರ್ಸ್ನೆಲ್ಲ ಕೂಡ ಯೂಸ್ ಮಾಡಿರ್ತಾರೆ. ಒನ್ಸ್ ನಾವು ಮನೆಗೆ ತೊಗೊಂಡು ಬಂದು ರೀಪಾಟ್ ಮಾಡಿದ್ಮೇಲೆ ಹೂವಿನ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗ್ಬೋದು. ಸೊ ಹೂಗಳು ಯಥೇಚ್ಛವಾಗಿ ಬಿಡಬೇಕು ಅನ್ನೋದಾದರೆ ನೀವು ಈ ಒಂದು ಐಡಿಯಾನ ಫಾಲೋ ಮಾಡಿ. ಒನ್ಸ್ ಹೂಗಳೆಲ್ಲನೂ ಕಡಿಮೆ ಆಗ್ತಾಯಿದೆ ಅಂದಾಗ ನಿಮಗೆ ಗೊತ್ತಾಗುತ್ತೆ. ಪರ್ ಡೇ 4-5 ದಾಸವಾಳ ಹೂವು ಬಿಡ್ತಾ ಇರೋವಂಥದ್ದು, ಒಂದೊಂದು ದಿವಸ ಒಂದು ಕೂಡ ಸಿಗಲ್ಲ. ಸೊ ಆ ಟೈಮಲ್ಲಿ ನೀವು ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಆದಷ್ಟು ಗೊಬ್ಬರನ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡಿ. ಅದರ್ವೈಸ್ ಮಾರ್ಕೆಟಲ್ಲಿ ಸಿಗುವಂಥ ಗೊಬ್ಬರನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಗೊಬ್ಬರನ ನಾನು ಗಿಡಗಳಿಗೆ ಫಸ್ಟು ಮಣ್ಣನ್ನ ಲೂಸ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಈ ರೀತಿ ಗೊಬ್ಬರನ ಹಾಕ್ಕೊಳ್ತೀನಿ. ಈ ರೀತಿ ಗೊಬ್ಬರನ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನೀರನ್ನ ಹಾಕ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಒಂದು ವಾರದೊಳಗಡೆ ಗಿಡಗಳು ಕರೆಕ್ಟಾಗಿ ಸೆಟ್ಟಾಗಿ ಪುನಃ ಹೂಗಳನ್ನೋದು ಜಾಸ್ತಿ ಬಿಡೋಕ್ಕೆ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ವಿಂಟರಲ್ಲಿ ಸ್ವಲ್ಪ ಹೂಗಳು ಕಡಿಮೆ ಬಿಡ್ತಾ ಇರುತ್ತೆ ಅಲ್ವಾ, ವೆದರ್ ಚೇಂಜಿಂದ ಕೂಡ ಆಗಿರ್ಬೋದು. ಬಟ್ ಈ ರೀತಿ ನಾವು ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ಸ್ಮಾಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನ ನಾವೇ ಮನೆಯಲ್ಲಿ ಬೆಳೆಸ್ಕೊಳ್ಬೋದು. ಒನ್ಸ್ ಗಿಡದಲ್ಲಿ ಹೂವು ಆಗ್ತಾ ಇದೆ ಅಂದರೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹೂವು ನೋಡೋದಕ್ಕಾದರೂ ಕೂಡ ಗಾರ್ಡನ್ ಕಡೆ ಪ್ರತಿನಿತ್ಯ ಕೂಡ ಹೋಗ್ತಾ ಇರ್ತೀವಿ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಲರ್ಸು ಇದೆಲ್ಲ ನೋಡೋದ್ರಿಂದ ನಮ್ಮ ಮೈಂಡು ಕೂಡ ಕಾಮು ಆಗುತ್ತೆ. ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ. ಮನೆಯ ಎಂಟ್ರಿ ವೇಯಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ರಿಂದ ತುಂಬ ರೀತಿಯಾಗಿರುವಂಥ ಶೋ ಪ್ಲ್ಯಾಂಟ್ಸ್ನ ಇಟ್ಕೊಂಡಿರ್ತೀವಿ. ಪ್ರತಿನಿತ್ಯ ಕೂಡ ಈ ರೀತಿ ಗ್ರೀನರಿನ ನೋಡೋದ್ರಿಂದ ಕಣ್ಣು ಕೂಡ ತುಂಬಾ ತಂಪಾಗಿರುತ್ತೆ. ಇದೆಲ್ಲ ಕೂಡ ಹೂಗಳು ಬಿಟ್ಟಿಲ್ಲ ಅಂದರೂ ಕೂಡ ಆ ಒಂದು ಗ್ರೀನರಿ ಏನಿರುತ್ತೆ ಅದು ನ್ಯಾಚುರಲ್ ಆಗಿರುವಂಥ ಬ್ಯೂಟಿನ ಆ್ಯಡ್ ಮಾಡುತ್ತೆ. ಈ ಎಂಟ್ರಿ ವೇಲಿರುವಂಥ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆದಾಗ ಪ್ರತಿನಿತ್ಯನೂ ನಾವು ಎಂಟರ್ ಆಗೋದಿರ್ಬೋದು, ಮನೆ ಒಳಗಡೆ ಹೊರಗಡೆ ಬರಬೇಕಾದ್ರೆ ನೋಡುವಂಥ ಗಿಡಗಳಿಂದ ಕೂಡ ನಮಗೆ ಖುಷಿ ಸಿಗುತ್ತೆ. ಎಲ್ಲಿ ಗ್ರೀನರಿ ಇರುತ್ತೋ ಅಲ್ಲೆಲ್ಲ ಕೂಡ ತುಂಬಾ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಇರುತ್ತೆ. ಎಷ್ಟೇ ನೆಗೆಟಿವ್ ವೈಬ್ರೇಷನ್ಸ್ ಇದ್ದರೂ ಕೂಡ ಗಿಡಗಳನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಪಾಸಿಟಿವಿಟಿ ತನ್ನಕ್ಕೆ ತಾನೇ ಬರುತ್ತೆ. ಈ ಗಿಡಗಳು ಕೂಡ ಚೆನ್ನಾಗಿ ಬೆಳಿಬೇಕು ಅಂದರೆ ಒನ್ಸ್ ನೀವು ಮಣ್ಣನ್ನ ಚೆನ್ನಾಗಿ ಲೂಸ್ ಮಾಡಿ ಆಗಾಗ ಗೊಬ್ಬರನ ಹಾಕ್ತಾ ಇರಿ. ಒಂದು ವೇಳೆ ಇದಕ್ಕೆ ಬೇಕಾಗಿರುವಂಥ ಫರ್ಟಿಲೈಸರ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಆಲ್ಟರ್ನೇಟಿಂಗ್ ಮೆಥಡ್ನ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಹಳ್ಳಿಯಲ್ಲಿದ್ದಾಗ ತುಂಬ ಎತ್ತರವಾಗಿ ಬೆಳೆದಿರುವಂಥ ಮರ ಗಿಡಗಳನ್ನ ನೋಡಿದಾಗ ಖುಷಿ ಆಗ್ತಿತ್ತು. ನಾವು ಅಲ್ಲೋಗಿ ಕೆಲಸ ಮಾಡಿಲ್ಲ ಅಂದರೂ ಕೂಡ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಾವು ಅದಕ್ಕೆ ರಿಲೇಟ್ ಆಗಿರ್ತೀವಿ. ಅದೇ ಸಿಟಿಯಲ್ಲಾದರೆ ನಮ್ಮ ಸುತ್ತಮುತ್ತಲೂ ತುಂಬ ಜಾಸ್ತಿ ಮರಗಳೇನು ಕಾಣಲ್ಲ, ಅಲ್ಲೊಂದು ಇಲ್ಲೊಂದು ಕೇವಲ ಎಣಿಕೆಯಷ್ಟು ಮಾತ್ರ. ಹಳ್ಳಿ ಫೀಲಿಂಗ್ ಸಿಟಿಯಲ್ಲಿ ಕೂಡ ಬರಬೇಕು ಅನ್ನೋದಾದರೆ ಈ ರೀತಿ ನೀವು ಪಾರ್ಟಲ್ಲಿ ಕೂಡ ಕೆಲವೊಂದು ಗಿಡಗಳನ್ನ ಬೆಳೆಸ್ಕೊಳ್ಬೋದು. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ. ಹಳ್ಳಿಯಲ್ಲಾದರೆ ಡೈರೆಕ್ಟಾಗಿ ಭೂಮಿಯಲ್ಲೇ ಹಾಕಿ ಗಿಡಗಳನ್ನ ಬೆಳೆಸ್ತಾ ಇರ್ತೀವಿ. ಅದೇ ಸಿಟಿಯಲ್ಲಿ ಅಷ್ಟೊಂದು ಜಾಗ ಇರೋಲ್ಲ. ಪಾಟಲ್ಲೇ ಗಿಡಗಳನ್ನ ಬೆಳೆಸ್ಬೇಕು ಅಂದರೂ ಅಷ್ಟು ಸುಲಭವಾಗಿ ಆಗಲ್ಲ. ಡೈರೆಕ್ಟಾಗಿ ಮಣ್ಣಲ್ಲೇ ಬೆಳೆಸುವಂಥ ಗಿಡಗಳಿಗೆ ಎಷ್ಟು ನಾವು ಮೇಂಟೈನ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚವಾಗಿ ಪಾಟಲ್ಲೇ ಬೆಳೆಸುವಂಥ ಗಿಡಗಳಿಗೆ ನಮ್ಮ ಕೆಲಸ ತುಂಬ ಜಾಸ್ತಿ ಇರುತ್ತೆ. ಸೊ ಪಾಟಲ್ಲಿ ಒನ್ಸ್ ನಾವು ಗಿಡನ ಬೆಳೆಸಬೇಕು ಅನ್ನೋದಾದರೆ ಆ ಗಿಡದ ಬಗ್ಗೆ ಪೂರ್ತಿ ಮಾಹಿತಿ ಇರಬೇಕು. ಆ ಗಿಡಕ್ಕೆ ಏನಾಕಿದ್ರೆ ಜಾಸ್ತಿ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಕೂಡ ನಮಗೆ ಗಮನದಲ್ಲಿರಬೇಕಾಗತ್ತೆ. ಸೊ ಈ ರೀತಿ ತುಂಬಾ ಮುಖ್ಯವಾಗಿರುವಂಥ ವಿಷಯಗಳನ್ನೆಲ್ಲ ಕೂಡ ನಾವು ಶೇಖರಣೆ ಮಾಡ್ತಾ ನಮ್ಮ ಮೈಂಡು ಕೂಡ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ರೇಷನ್ಗೆ ಜಾರ್ತಾ ಹೋಗುತ್ತೆ. ಎಷ್ಟೇ ನೆಗೆಟಿವ್ ವೈಬ್ಸ್ ಇದ್ದರೂ ಕೂಡ ಈ ರೀತಿ ಎಲ್ಲ ಕೂಡ ನಮ್ಮ ಮೈಂಡು ಯೋಚನೆ ಮಾಡಿದಾಗ ತುಂಬ ಬ್ಯುಸಿಯಾಗಿರೋ ಕಾರಣ ನೆಗೆಟಿವ್ ವೈಬ್ರೇಷನ್ಸ್ ಅನ್ನೋದು ನಮ್ಮ ಹತ್ರ ಸುಳಿದಿರ ಇರುತ್ತೆ. ಪ್ರತಿನಿತ್ಯ ಕೂಡ ವಾಷಿಂಗ್ಗೆ ಬಟ್ಟೆನ ಹಾಕ್ತಾ ಇರ್ತೀವಿ. ಒನ್ಸ್ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಡ್ರೈಗೆ ತೊಗೊಂಡೋಗೋಷ್ಟರಲ್ಲಿ ಈವ್ನಿಂಗ್ ಆಗಿರುತ್ತೆ. ಬಟ್ಟೆನ ತೊಗೊಂಡು ಹೋಗ್ಬೇಕಾದ್ರೆ ಕೆಲವೊಂದು ಗಿಡಗಳನ್ನೋದು ಆ ಏರಿಯಾದಲ್ಲಿ ಇಟ್ಟಿರ್ತೀವಲ್ವ, ಆ ಗಿಡಗಳಿಗೂ ಕೂಡ ನಾನು ನೀರನ್ನ ಹಾಕ್ತಾ ಹೋಗ್ತೀನಿ. ವಿಂಟರ್ ಆಗಿದ್ರೂ ಕೂಡ ಪ್ರತಿನಿತ್ಯ 2 ಸತಿ ಆದ್ರೂ ನೀರನ್ನ ಹಾಕಲೇಬೇಕಾಗುತ್ತೆ. ಇಲ್ಲ ನೀವು ಒನ್ಸ್ ಹಾಕ್ತೀವಂದ್ರೂ ಕೂಡ ಪಾರ್ಟ್ ತುಂಬ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಬೇಗನೆ ಡ್ರೈ ಆಗ್ತಾ ಇರುತ್ತೆ. ಅದು ಕೂಡ ಈ ವಿಂಟರಲ್ಲಿ ತುಂಬ ಜನ ನೀವು ಕೂಡ ಅಬ್ಸರ್ವ್ ಮಾಡೇ ಇರ್ತೀರ. ಈವ್ನಿಂಗ್ ಟೈಮ್ ಆಗಿರೋ ಕಾರಣ ಎಲ್ಲ ಗಿಡಗಳಿಗೂ ಕೂಡ ನೀರನ್ನ ಹಾಕ್ತಾ ಇದ್ದೀನಿ.
ಗಿಡಗಳಿಗೆ ನೀರು ಹಾಕಬೇಕಾದ್ರೇ ಸೊ ಯಾವ್ಯಾವ ಗಿಡದಲ್ಲಿ ಜಾಸ್ತಿ ಕಳೆ ಅನ್ನೋದು ಇರುತ್ತೋ ಅದನ್ನು ತೆಗಿತಾ ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ಯಾವ್ಯಾವ ಗಿಡದಲ್ಲಿ ಎಕ್ಸ್ಟ್ರಾ ಹೂಗಳಿದೆ, ಎಕ್ಸ್ಟ್ರಾ ಹಣ್ಣುಗಳಿದೆ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಸ್ಟ್ರಾಬೆರಿ ಗಿಡಕ್ಕೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅನ್ನೋದು ಬೇಕಾಗುತ್ತೆ. ಆಲ್ರೆಡಿ ಒನ್ಸ್ ಎಲ್ಲ ಹಣ್ಣುಗಳು ಬಿಟ್ಟಾದಮೇಲೆ ನಾನು ಪೂರ್ತಿಯಾಗಿ ಕಟ್ ಮಾಡಿದ್ದೀನಿ, ಮತ್ತೆ ಬುಷಿಯಾಗಿ ಪ್ಲಾಂಟ್ ಅನ್ನೋದು ಬೆಳ್ಕೊಂಡಿದೆ. ನೆಕ್ಸ್ಟ್ ಐಡಿಯಾಗೆ ಬರೋದಾದರೆ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಕಾಳುಗಳಿರ್ಬೋದು, ಬೇಳೆ ಇರ್ಬೋದು ಎಲ್ಲನೂ ನೆನೆಸ್ಬೇಕಾದ್ರೆ ವಾಟರ್ನ ಹಾಕ್ತಾ ಇರ್ತೀವಿ, ವಾಟರಿಂದ ತೊಳಿತಾ ಇರ್ತೀವಿ. ನಾನಿಲ್ಲಿ ಮಿಲ್ಲೆಟ್ಸು ಈ ರೀತಿ ವಿಧ ವಿಧವಾದ ಬೇಳೆಕಾಳುಗಳನ್ನ ಎಲ್ಲ ಕೂಡ ಹಾಕ್ಬಿಟ್ಟು ಇಡ್ಲಿ ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡಬೇಕು ಅನ್ನೋದಾದರೆ ಒನ್ಸ್ ನಾವು ಒಂದು 5 to 8 hours ಆದ್ರೂ ಎಲ್ಲದನ್ನು ಕೂಡ ನೆನೆಸ್ಕೊಳ್ಬೇಕಾಗತ್ತೆ. ನೆನೆಸೋದಕ್ಕಿಂತ ಮುಂಚೆ ವಾಶ್ ಮಾಡ್ತಾ ಇರ್ತೀವಿ. ಇದನ್ನು ವಾಶ್ ಮಾಡಬೇಕಾದ್ರೆ ವಾಟರ್ ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಇರುತ್ತೆ. ಅದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಕೂಡ ಹೊರಗಡೆ ಬಿಡೋದ್ರಿಂದ ವಾಟರ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಮಿನಿಮಮ್ ನಾನು 1 to 3 ಸತಿ ತೊಳಿಬೇಕಾದ್ರೆ ಆ ವಾಟರ್ನ ಒಂದು ಬಕೆಟಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಪುನಃ ನನಗೆ ಎಷ್ಟು ಸತಿ ಬೇಕೋ ನೋಡಿಕೊಂಡು ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ. ಪ್ರತಿ ಸರಿ ಕೂಡ ನಾನು ಈ ನೀರನ್ನ ವೇಸ್ಟ್ ಮಾಡ್ದಿರಾ ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನ ತುಂಬ ವಿಧವಾಗಿ ಯೂಸ್ ಮಾಡ್ಕೊಳ್ಬೋದು. ಆಗಲೇ ಹೇಳ್ದಂಗೆ ಗೊಬ್ಬರ ಯಾರಿಗೆಲ್ಲ ಸಿಗಲ್ವೋ ಅವರು ಇದೇ ನೀರಲ್ಲೇ ತರಕಾರಿ ಸಿಪ್ಪೆ ಎಲ್ಲನೂ ಹಾಕ್ಬಿಟ್ಟು ಒಂದಿನ ಹೊರಗಡೆ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಳೆಲ್ಲನೂ ನೆನೆಸ್ತಿರ್ತೀವಲ್ವ ಸ್ಪ್ರೌಟ್ ಮಾಡೋಕ್ಕೆ, ಸೊ ಆ ಒಂದು ಕಾಳನ್ನ ನೆನೆಸಿರುವಂಥ ನೀರನ್ನ ಕೂಡ ಇದೇ ಒಂದು ಬಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈವನ್ ಮುದ್ದೆ ಮಾಡಿರೋ ಪಾತ್ರೆಯಲ್ಲಿರುವಂಥ ನೀರನ್ನ ಕೂಡ ಮುದ್ದೆ ಮಾಡಿದಾದಮೇಲೆ ಪಾತ್ರೆನ ನೆನೆಸ್ತಾ ಇರ್ತೀವಿ, ಆ ನೀರನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲದನ್ನ ಕೂಡ ಜಾಸ್ತಿ ಹೂಗಳು ಬಿಡುವಂಥ ಗಿಡಗಳಿಗೆ ಹಾಕೋದ್ರಿಂದ ಹೂಗಳು ಜಾಸ್ತಿ ಬಿಡೋ ಚಾನ್ಸ್ ಇರುತ್ತೆ. ಹೂಗಳು ಚೆನ್ನಾಗಿ ಬಿಡಬೇಕು ಅನ್ನೋದಾದರೆ ರೋಸ್ ಪ್ಲಾಂಟ್ಸ್ಗಾದರೆ ಒನ್ಸ್ ಹೂವು ಬಿಟ್ಟಾದಮೇಲೆ ಅದನ್ನು ತೆಗ್ದಿದ್ದೀವಂದರೆ ಆ ಒಂದು ರೆಂಬೆ ಕೊಂಬೆ ಏನಿರುತ್ತೆ ಅದನ್ನು ಪೂರ್ತಿಯಾಗಿ ಕಟ್ ಮಾಡಬೇಕಾಗತ್ತೆ. ಹೂವು ಯಾವ ರೆಂಬೆಯಲ್ಲಿ ಬಿಟ್ಟಿರುತ್ತೋ ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಒಣಗಿರೋ ಎಲೆಗಳೇನಾದರೂ ಇದ್ದರೆ ಆದಷ್ಟು ಆಗಿಂದ ಆಗಲೇ ಟ್ರಿಮ್ ಮಾಡ್ಕೊಂಬಿಡಿ, ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನಾವು ಹಾಕಿರೋವಂಥ ಫರ್ಟಿಲೈಸರ್ಸ್ ಇರ್ಬೋದು, ವಾಟರ್ ಇರ್ಬೋದು, ಅದು ಗಿಡಕ್ಕೆ ಪೂರ್ತಿಯಾಗಿ ಬರಬೇಕು ಅನ್ನೋದಾದರೆ ಒಣಗಿರೋವಂಥ ಎಲೆಗಳು, ಬೇಡದೇ ಇರೋವಂಥ ಕೊಂಬೆಗಳನ್ನೆಲ್ಲ ಆದಷ್ಟು ಕಟ್ ಮಾಡಿಬಿಡಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಹೂವು ಬಿಡುವಂಥ ಗಿಡಗಳು ಬರುವಂಥ ಹೂವು ಕೂಡ ತುಂಬ ಸ್ಟ್ರಾಂಗಾಗಿ ಹೆಲ್ತಿಯಾಗಿ ಬರುತ್ತೆ. ಕೆಲವೊಂದು ದಾಸವಾಳದ ಗಿಡಗಳನ್ನ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಒಂದು ಹೂವು ಬಿಡ್ತು ಅಂದರೆ 3 ದಿನ ಅದೇ ರೀತಿಯೇ ಇರುತ್ತೆ. ಸೊ ಆ ರೀತಿ ಎಲ್ಲ ಇರಬೇಕು, ಸ್ಟ್ರಾಂಗಾಗಿರಬೇಕು ಫ್ಲವರ್ಸ್ ಕೂಡ ಅನ್ನೋದಾದರೆ ಈ ರೀತಿ ಅದಕ್ಕೆ ಬೇಕಾಗಿರುವಂಥ ಫರ್ಟಿಲೈಸರ್ನ ಕೂಡ ತುಂಬ ಸ್ಟ್ರಾಂಗ್ ಆಗಿರೋವಂಥದ್ದನ್ನ ಕೊಡಬೇಕಾಗತ್ತೆ. ಕೆಲವೊಂದು ಕೇರ್ನ ಕೂಡ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಕೇರ್ ಮಾಡಿದ ಆದಮೇಲೆ ಈಗ ನಾನು ಈ ಒಂದು ಮುದ್ದೆ ಪಾತ್ರೆಯಲ್ಲಿರುವಂಥ ನೀರು, ಆಮೇಲೆ ಅಕ್ಕಿ ತೊಳೆದಿರುವಂಥ ನೀರು, ಬೇಳೆ ತೊಳೆದಿರುವಂಥ ನೀರು, ಕಾಳು ತೊಳೆದಿರುವಂಥ ನೀರು ಎಲ್ಲದನ್ನ ಒಂದು ಬಕೆಟಲ್ಲೇ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿ ಎಲ್ಲ ಗಿಡಗಳಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇತ್ತು ಅಂದರೆ ಶೋ ಪ್ಲಾಂಟ್ಸ್ಗೂ ಕೂಡ ನೀವು ಹಾಕ್ಕೊಳ್ಬೋದು. ಫಿಲ್ಟರ್ಸ್ನ ಎವ್ರಿ ಡೇ ಯೂಸ್ ಮಾಡ್ತಾನೆ ಇರ್ತೀವಿ. ಫಿಲ್ಟರ್ ಇಲ್ಲದೆ ಇರೋವಂಥ ಮನೆಯೇ ಇಲ್ಲ ಅಂತ ಹೇಳ್ಬೋದು. ಒನ್ಸ್ ನಾವು ಫಿಲ್ಟರ್ನ ಆನ್ ಮಾಡಿದಾಗ ವಾಟರ್ ಪ್ಯೂರಿಫೈಯರ್ ಆಗಬೇಕಾದ್ರೆ ಈ ರೀತಿ ವೇಸ್ಟ್ ವಾಟರು ಕೂಡ ತುಂಬಾ ಹೋಗ್ತಾ ಇರುತ್ತೆ. ನಾನು ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇಲ್ಲ, ಬಟ್ ಈ ನಡುವೆ ನಾನು ಆಗಾಗ ಈ ಒಂದು ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಈ ವಾಟರ್ನ ವೇಸ್ಟ್ ಮಾಡ್ತೀರಾ ಒಂದು ಕಂಟೈನರಲ್ಲಿ ಈ ರೀತಿಯಾಗಿ ಹಿಡಿದಿಟ್ಕೊಳ್ಳಿ. ಸಾಮಾನ್ಯವಾಗಿ ಫಿಲ್ಟರ್ನ ಆನ್ ಮಾಡೋ ಟೈಮ್ ಮಾರ್ನಿಂಗ್ ಅಥವಾ ಈವ್ನಿಂಗ್, ಈ ಟೈಮಲ್ಲಿ ನೀವು ಈ ರೀತಿ ನೀರನ್ನ ಹಿಡಿದಿಟ್ಕೊಳ್ಳೋದಾದರೆ ಈ ನೀರನ್ನ ವೇಸ್ಟ್ ಮಾಡ್ತೀರಾ ಗಿಡಗಳಿಗೂ ಕೂಡ ಹಾಕ್ಕೊಳ್ಬೋದು. ಸೊ ಫಿಲ್ಟರ್ ವಾಟರ್ನ ಹಾಕೋದಕ್ಕಿಂತ ಈ ರೀತಿ ವೇಸ್ಟ್ ವಾಟರಲ್ಲಿ ತುಂಬ ಮಿನರಲ್ಸ್ ಅನ್ನೋದು ಇರುತ್ತೆ. ಗಿಡಗಳಿಗೆ ಬೇಕಾಗಿರುವಂಥ ಮಿನರಲ್ಸ್ನ ಕೂಡ ನಾವು ಆ್ಯಡ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ನಾನು ಆದಷ್ಟು ಒಂದು ಪ್ಲ್ಯಾಂಟ್ನ ತಂದರೆ ಅದೇ ಪ್ಲ್ಯಾಂಟಿಂದ ತುಂಬ ಗಿಡಗಳನ್ನ ಪ್ರೊಪಗೇಟ್ ಮಾಡ್ತಾ ಇರ್ತೀನಿ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ತುಂಬ ರೀತಿಯಾಗಿರೋಂಥ ಸ್ನೇಕ್ ಪ್ಲ್ಯಾಂಟ್ಸ್ನ ನಾನು ಪ್ರೊಪಗೇಟ್ ಮಾಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇಲ್ಲ. ಅದು ಕೂಡ ಇದಕ್ಕಿಂತ ಮುಂಚೆ ವೀಡಿಯೋಸಲ್ಲಿ ಕೆಲವೊಂದು ಪ್ರೊಪಗೇಷನ್ ವೀಡಿಯೋಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಗಾರ್ಡನಿಂಗ್ ಅನ್ನೋ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ವಿಷಯಗಳು ಕೂಡ ನಿಮಗೆ ಸಿಗುತ್ತೆ. ಮನೆಯಲ್ಲೂ ಕೂಡ ಸ್ನೇಕ್ ಪ್ಲ್ಯಾಂಟ್ಸ್ನ ಬೆಳೆಸ್ತಾ ಇರೋದ್ರಿಂದ ಸೊ ಈ ರೀತಿಯಾಗಿ ನಾನು 1ಕ್ಕೆ 4 ಗಿಡಗಳನ್ನ ಪ್ರೊಪಗೇಟ್ ಮಾಡಿ ಇಟ್ಕೊಳ್ತೀನಿ. ಇದು ಬಂದು ಪೋಥೋಸ್, ನೋಡ್ತಾ ಇದ್ದೀರಲ್ಲ ಬೊಕ್ಕೆ ರೀತಿಯಲ್ಲಿ ಬುಷಿಯಾಗಿ ಬೆಳೆದಿದೆ. ಇಲ್ಲಿ ನೀವು ನೋಡ್ತಾ ಇರುವಂತಹ ಎಲ್ಲ ಪಾರ್ಟ್ಸು ಕೂಡ ತುಂಬ ಚಿಕ್ಕದಾಗಿರುವಂಥದ್ದು, ಬಟ್ ಅದರಲ್ಲಿ ಬಂದಿರುವಂಥ ಗಿಡ ತುಂಬ ಹೆಲ್ತಿಯಾಗಿ ಬುಷಿಯಾಗಿ ಬಂದಿರುವಂಥದ್ದು. ಸೊ ಇದೇ ರೀತಿಯೇ ನಾನು ಎಲ್ಲದನ್ನ ಕೂಡ ಪ್ರೊಪಗೇಟ್ ಮಾಡ್ತೀನಿ. ಸಪ್ರೇಟಾಗಿ ನರ್ಸರಿಗೆ ಹೋಗಿ ಒಂದೊಂದಕ್ಕೆ 1000 100 ರೂಪಾಯಿ ಕೊಟ್ಟು ತೊಗೊಂಡು ಬರೋದಕ್ಕಿಂತ
ಮನೆಯಲ್ಲಿ ಒನ್ಸ್ ನೀವು ಗಿಡನ ಬೈ ಮಾಡಿದ್ದೀರಾ ಅನ್ನೋದಾದರೆ ಆ ಗಿಡನ ಸರಿಯಾಗಿ ಕೇರ್ ಮಾಡಿದ್ರೆ ಅದೇ ಗಿಡದಿಂದ 10 ಗಿಡಗಳನ್ನ ನಾವು ಬೆಳೆಸ್ಕೊಳ್ಬೋದು. ಸೊ ಈ ನ್ಯೂ ಇಯರ್ಗೆ ನಿಮ್ಮ ರೆಸೊಲ್ಯೂಷನ್ ಏನು ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ರಿಲೇಟ್ ಆಗಿರುವಂಥ ನನ್ನ ರೆಸೊಲ್ಯೂಷನ್ಸ್ನ ನಾನು ನ್ಯೂ ಇಯರ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ನೀರಲ್ಲೂ ಕೂಡ ತುಂಬ ಗಿಡಗಳನ್ನ ನಾನು ಬೆಳೆಸ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ರೆಗ್ಯುಲರ್ ಫಾಲೋವರ್ ಆಗಿದ್ದರೆ ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ. ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ, ಪ್ರತಿನಿತ್ಯ ನಾವು ಕೂಡ ಯಾವ ರೀತಿ ಸ್ನಾನ ಮಾಡ್ತೀವೋ, ಸೊ ಸ್ಕಿನ್ ಮೇಲಿರುವಂಥ ಕೊಳೆನ ಎಲ್ಲ ಯಾವ ರೀತಿ ತೆಗಿತೀವೋ ಅದೇ ರೀತಿ ಗಿಡಗಳ ಮೇಲೆ ಇರುವಂಥ ಧೂಳನ್ನ ಕೂಡ ತೆಗಿಬೇಕಾಗತ್ತೆ. ವಾರಕ್ಕೊಂದ್ಸತಿ ನಾನು ಈ ಒಂದು ರೊಟೀನ್ನ ಫಾಲೋ ಮಾಡ್ತೀನಿ. ತುಂಬ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ವಾರ ಪೂರ್ತಿ ಬೇಕಾಗಿರುವಂತಹ ಎನರ್ಜಿ ಅನ್ನೋದು ಸಿಗುತ್ತೆ. ಕ್ಲೀನಾಗಿರುವಂಥ ಪ್ಲೇಸ್, ಕ್ಲೀನಾಗಿರುವಂಥ ಗಿಡ, ಡಸ್ಟ್ ಫ್ರೀ ಆಗಿರುವಂಥ ಎಲೆಗಳನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇಂಟ್ರೆಸ್ಟ್ ಇರೋರು ನಿಮ್ಮ ಮನೇಲಿ ಕೂಡ ಗಾರ್ಡನ್ ಇದ್ದರೆ ಈ ಒಂದು ರೊಟೀನ್ನ ಫಾಲೋ ಮಾಡಿ ನೋಡಿ. ತುಂಬಾ ಕ್ಲೀನಾಗಿರುವಂಥ ಏರಿಯಾದ ಜೊತೆಗೆ ಮೈಂಡು ಕೂಡ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ. ಹೋಲ್ ಗಿಡಕ್ಕೆ ಇದೇ ರೀತಿಯೇ ನೀರನ್ನ ಹಾಕ್ತಾ ಇದ್ದೀನಿ. ಎಲೆಗಳ ಮೇಲೆ ಇರುವಂಥ ಸಣ್ಣ ಸಣ್ಣ ಧೂಳು ಎಲ್ಲ ಹೋಗಲಿ ಅನ್ನೋದ್ರಿಂದ. ಎಸ್ಪೆಷಲಿ ವಿಂಟರಲ್ಲಿ ತುಂಬ ಧೂಳಿನ ಜೊತೆಗೆ ನಿಮಗೆ ಬೂದಿಯ ಆಕಾರದಲ್ಲಿ ಕೆಲವೊಂದು ಮಾರ್ಕ್ಸ್ ಅನ್ನೋದು ಗಿಡಗಳ ಮೇಲೆ ಆಗ್ತಾ ಇರುತ್ತೆ. ವೈಟ್ ಆಗಿ ಪ್ಯಾಚಸ್ ಅನ್ನೋದು ಕಾಣ್ತಾ ಇರುತ್ತೆ. ಸೊ ಅದೆಲ್ಲ ನಿಮಗೆ ಆಗಬಾರ್ದು ಗಿಡಗಳ ಮೇಲೆ ಅನ್ನೋದಾದರೆ ಈ ರೀತಿ ಅದರ ಮೇಲಿರುವಂಥ ಧೂಳನ್ನ ಈ ಒಂದು ನೀರನ್ನ ಹಾಕ್ಬಿಟ್ಟು ತೊಳೆದ್ಬಿಡಿ. ನೋಡ್ತಾ ಇದ್ದೀರಲ್ಲ, ಪುಟ್ಟದಾಗಿರುವಂಥ ಬುದ್ಧ ನೀರೆಲ್ಲನೂ ನೀಟಾಗಿ ಹಾಕಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ತುಂಬಾ ಕಳೆಯಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯೇ ನಾನು ಎಲ್ಲ ಗಿಡಗಳ ಮೇಲೆ ಕೂಡ ನೀರನ್ನ ಹಾಕ್ತೀನಿ. ಪಾರ್ಟ್ಗೆ ಅಷ್ಟೇ ಅಲ್ಲದೆ ಗಿಡಗಳಿಗೂ ಕೂಡ ಈ ರೀತಿ ಸ್ನಾನ ಮಾಡಿಸಿದಾಗ ನಾವು ಮೇಲಿಂದ ಕೆಳಗೆ ನೀರನ್ನ ಯಾವ ರೀತಿ ಹಾಕ್ತೀವೋ ಅದೇ ರೀತಿಯೇ ಹಾಕ್ಕೊಳ್ಬೇಕಾಗತ್ತೆ. ಆ ಏರಿಯಾ ಪೂರ್ತಿ ಬೇಗ ಡ್ರೈ ಆಗಬೇಕು ಅಂದರೆ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ಅಲ್ಲ, ಆ ರೀತಿ ವೈಪರ್ನ ತಗೊಂಡು ವೈಪ್ ಮಾಡ್ಕೊಳ್ಬೋದು. ಆಗ ಆ ಏರಿಯಾ ಬೇಗನೆ ಡ್ರೈ ಆಗೋ ಚಾನ್ಸ್ ಇರುತ್ತೆ. ಪ್ರತಿಯೊಂದು ಗಿಡನೂ ತುಂಬಾ ಫ್ರೆಶ್ ಆಗಿದೆ. ಅದ್ರ ಮೇಲಿರುವಂತಹ ನೀರಿನ ಹನಿಗಳು ಮುತ್ತಿನಂತೆ ಕಾಣಿಸ್ತಾ ಇದೆ. ಎಸ್ಪೆಷಲಿ ಬಿಸಿಲು ಬೀಳುವಂಥ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮುತ್ತಿನ ರೀತಿಯಲ್ಲಿ ಫೀಲ್ ಆಗುತ್ತೆ. ಒಂದಕ್ಕಿಂತ ಒಂದು ತುಂಬಾ ಫ್ರೆಶ್ ಆಗಿ ಶೈನಿಯಾಗಿ ಗಿಡಗಳನ್ನೋದು ಕಾಣಿಸ್ತಾ ಇದೆ. ಈವನ್ ಆ ಒಂದು ವೈಪರಲ್ಲಿ ವೈಪ್ ಮಾಡಿರೋದ್ರಿಂದ ಫ್ಲೋರು ಕೂಡ ಬೇಗನೆ ಡ್ರೈ ಆಗಿಬಿಟ್ಟಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮೋಟಿವೇಶನ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಒಂದು ವೇಳೆ ಗಿಡಗಳ ಬಗ್ಗೆ ನಿಮಗೂ ಕೂಡ ಕಾಳಜಿ ಇದ್ದರೆ ಈ ನ್ಯೂ ಇಯರ್ ರೆಸೊಲ್ಯೂಷನ್ಗೆ ಇದೊಂದು ಒಳ್ಳೆ ರೆಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೆ ಹತ್ರ ಕೂಡ ಖಾಲಿ ಜಾಗ ಇದ್ದರೆ ಅಥವಾ ಮನೆಯಲ್ಲಿ ಬಾಲ್ಕನೀಸ್ ಇದ್ದರೆ ಅಲ್ಲಿ ಕೂಡ ಗಿಡಗಳನ್ನ ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.